ಇರುವ ಫೌಂಡೇಶನ್ ಸ್ಥಾಪನೆ ಮಾಡಬೇಕು ಎನ್ನುವುದು ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಮನಿಯವರ ಕನಸಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಕಲಬುರಗಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಮುದಾಯದ ಸಹಭಾಗಿತ್ವದ ಅಡಿಯಲ್ಲಿ ಫೌಂಡೇಶನ್ ಹೆಜ್ಜೆ ಹಾಕಲಿದೆ. ಈ ಕಾರ್ಯಕ್ಕೆ ಸಾರ್ವಜನಿಕರು, ಉದ್ಯಮಿಗಳು, ಕಂಪನಿಗಳು ಸಹಕಾರ ನೀಡಬೇಕು ಅಂತ ಕರೆ ನೀಡಿದ್ದಾರೆ. ನಗರದ ಜಸ್ಟ್ ಕ್ಲಬ್ನಲ್ಲಿ ಕಲಬುರಗಿ ನೆಕ್ಸ್ಟ್ ಫೌಂಡೇಶನ್ ಉದ್ಘಾಟನೆ ನೆರವೇರಿಸಿದ ಅವರು ಮಾತನಾಡುತ್ತಿದ್ದರು. ಕಲಬುರಗಿ ನೆಕ್ಸ್ಟ್ ಫೌಂಡೇಶನ್ಗೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಉಪಾಧ್ಯಕ್ಷರಾಗಿದ್ದು, ಸಂಸದ ರಾಧಾಕೃಷ್ಣ ದೊಡ್ಮನಿ, ಕಲಬುರಗಿ ಉತ್ತರ ಹಾಗೂ ದಕ್ಷಿಣ ಶಾಸಕರು, ಜಿಲ್ಲೆಯ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳು ಟ್ರಸ್ಟ್ ಸದಸ್ಯರಾಗಿದ್ದಾರೆ. ಇದು ಜನರಿಂದ ಜನರಿಗಾಗಿ ಇರುವ ಫೌಂಡೇಶನ್. ಪ್ರತಿಯೊಂದು ವ್ಯವಹಾರಗಳು ಪಾರದರ್ಶಕವಾಗಿ ನಡೆಯಲಿವೆ. ಕಲಬುರಗಿ ನೆಕ್ಸ್ಟ್ ಫೌಂಡೇಶನ್ ರೂಪುರೇಷೆಗಳ ಬಗ್ಗೆ ಮನವರಿಕೆ ಮಾಡಿದ್ರಿಂದ ಈಗಾಗಲೇ ಹೆಸರಾಂತ ಕಂಪನಿಗಳು ಫೌಂಡೇಶನ್ ನೊಂದಿಗೆ ಸಹಭಾಗಿತ್ವಕ್ಕೆ ಒಪ್ಪಿಗೆ ನೀಡಿವೆ. ಹೇಗೆ ಒಪ್ಪಿಗೆ ನೀಡಿದ ಕಂಪನಿಗಳೊಂದಿಗೆ ಒಪ್ಪಂದ ಕೂಡ ಆಗಿದ್ದು, ಫೌಂಡೇಶನ್ ತನ್ನ ಪ್ರಮುಖ ಹಾಗೂ ಮೂಲ ಉದ್ದೇಶದೊಂದಿಗೆ ಕಲಬುರಗಿ ಭಾಗದ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ತಾಂತ್ರಿಕ ಹಾಗೂ ಕೌಶಲ್ಯತೆ ತರಬೇತಿಗೆ ಹೆಚ್ಚಿನ ಒತ್ತು ನೀಡುವ ಕಾರ್ಯಕ್ರಮಗಳ ಆಯೋಜನೆ, ನವೋದ್ಯಮ ಸ್ಥಾಪನೆ, ಪೂರಕ ವಾತಾವರಣ ನಿರ್ಮಾಣ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಾರ್ವಜನಿಕರ ಕಂಪನಿಗಳ ಸಹಯೋಗದೊಂದಿಗೆ ಈ ಭಾಗವನ್ನು ಔದ್ಯೋಗಿಕ ಹಬ್ ಅನ್ನಾಗಿ ಪರಿವರ್ತಿಸಿ ರಾಜ್ಯದ ಜಿಡಿಪಿಗೆ ಹೆಚ್ಚಿನ ಕೊಡುಗೆಯಾಗಿ ನೀಡುವ ಗುರಿ ಹೊಂದಲಾಗಿದೆ ಅಂತ ಸಚಿವರು ವಿವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಲಬುರಗಿ.